ನಮಸ್ಕಾರ. ಏನಪ್ಪ ದಿಢೀರ್ ಬಂದ್ಬಿಡ್ತು ನನ್ನ ಮುಖ ಅಂತ ಯೋಚನೆ ಮಾಡ್ತಾಯಿದ್ದೀರಾ? ಅದಕ್ಕೊಂದು ಕಾರಣ ಇದೆ. ನಮ್ಮ ಚಿನ್ನಸ್ವಾಮಿ ಯತಿರಾಜ್ ಅಂತಕ್ಕಂಥವರು ಒಂದು ಚಿತ್ರ ಮಾಡಿದ್ದಾರೆ. ಇವತ್ತಿನ ಕಾಲಕ್ಕೆ, ಆಧುನಿಕ ಕಾಲಕ್ಕೆ ಮತ್ತು ಹಿಂದಿನ ಕಾಲಕ್ಕೂ ಏನು ವ್ಯತ್ಯಾಸ ಅನ್ನೋದನ್ನು ತಮ್ಮ ಮಗ್ಗಿ ಪುಸ್ತಕ ಅಂತಕ್ಕಂಥ ಒಂದು ಚಿತ್ರದಲ್ಲಿ ತೋರಿಸಿದ್ದಾರೆ. ನಾನು ಹಾಡುಗಳನ್ನೆಲ್ಲ ವೀಕ್ಷಣೆ ಮಾಡಿದೆ, ಬಹಳ ಚೆನ್ನಾಗಿದೆ. ಅಂದರೆ ಇವತ್ತಿನ ಜಗತ್ತಿನಲ್ಲಿ ಏನು ಬೇಕು, ಎಜುಕೇಷನ್ ಮುಖ್ಯ. ಎಜುಕೇಷನ್ ಎಂಥ ಊಟಕ್ಕೆ ಅನ್ನಕ್ಕೆ ತೊಂದರೆ ಆದರೂ ಸಹ ಎಜುಕೇಷನನ್ನು ಇರಬೇಕು ಅನ್ನತಕ್ಕಂಥದ್ದನ್ನು ಬಹಳ ಪ್ರತಿಬಿಂಬಿಸಿ ಮಾಡಿದ್ದಾರೆ. ಆಮೇಲೆ ಈಗಿನ ಕಾಲಕ್ಕೆ ಆನ್ಲೈನ್ ಎಷ್ಟು ಉಪಯೋಗ ಆಗುತ್ತೆ, ಅದರಿಂದ ಏನೇನು ಅನುಕೂಲತೆ ಆಗುತ್ತೆ ಅನ್ನೋದನ್ನು ಸಹ ಭಾಳ ಚೆನ್ನಾಗಿ ಬಿಂಬಿಸಿದ್ದಾರೆ. ಮತ್ತು ನಮ್ಮ ಡೈರೆಕ್ಟ್ರು ಹರಿಹರ ವಾಸನಂ ಅಂಥೇಳಿ ಅವರು ಅನೇಕ ಪಿಕ್ಚರಲ್ಲಿ ಕೋ ಡೈರೆಕ್ಟರ್ ಕೆಲಸ ಮಾಡಿದರು. ಇದೇ ಫಸ್ಟ್ ಫಿಲಮ್ಮು ಸ್ವತಂತ್ರವಾಗಿ ನಿರ್ದೇಶನ ಮಾಡ್ತಾಯಿದ್ದಾರೆ. ನಾನು ವೀಕ್ಷಣೆ ಮಾಡಿದೆ, ಬಹಳ ಚೆನ್ನಾಗಿದೆ. ನಿಜವಾಗಲೂ ಇದು ಅವಾರ್ಡಿಗೆ ಹೋಗ್ತಕ್ಕಂಥ ಚಿತ್ರ, ಭಾಳ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಸಂಗೀತ ಯಶಸ್ವಿ ಅವರು ಕೊಟ್ಟಿದ್ದಾರೆ. ಅಲ್ಲದೆ ಚಿತ್ರದ ಕತೆ ಭಾಳ ಚೆನ್ನಾಗಿದೆ. ಚಿನ್ನಸ್ವಾಮಿ ಯತಿರಾಜ್ ಅವರು ಉದ್ಯೋಗ ಬೇರೆ, ಫಿಲಮ್ ಲಾಮಿಗೆ ಸಂಬಂಧಪಟ್ಟರಲ್ಲ ಅವ್ರ ಉದ್ಯೋಗನೇ ಬೇರೆ. ಆದರೂ ಅವರಿಗೆ ಚಿತ್ರರಂಗದ ಮೇಲೆ ಭಾಳ ಆಸಕ್ತಿ ಇದ್ದು ಈ ಚಿತ್ರನ ಮಾಡಿದ್ದಾರೆ. ಮಗ್ಗಿ ಪುಸ್ತಕ ಅಂದರೆ ನಾವು ಹಳೆ ಕಾಲದಲ್ಲಿ ನಮಗೊಂದು ಪುಸ್ತಕ ಇರ್ತಿತ್ತು, ಎಜುಕೇಷನ್ ಓದ್ತಾ ಇರ್ಬೇಕಾದ್ರೆ ಮಗ್ಗಿ ಪುಸ್ತಕ ಅಂತ ಒಂದು ಇದ್ದಿತ್ತು. ಅಂದರೆ ಒಂದೊಂದು ಅದು ಎರಡು ಅಂದರೆ ಏನಿದೆ. ಹಾಗೆ ಜೀವನದಲ್ಲೂ ಸಹ ಲೆಕ್ಕಾಚಾರದಲ್ಲಿ ಜೀವನ ಮಾಡಿದ್ರೆ ಏನೂ ಆಗಲ್ಲ, ಲೆಕ್ಕ ತಪ್ಪಿದರೆ ಅಂತ್ಯವಾಗುತ್ತೆ ಅನ್ನೋದನ್ನು ಭಾಳ ಚೆನ್ನಾಗಿ ಪ್ರತಿಬಿಂಬಿಸಿದ್ದಾರೆ. ಹಾಡುಗಳು ಬಹಳ ಸೂಪರಾಗಿದೆ. ನಾನು ನೋಡಿದೆ, ಚೆನ್ನಾಗಿ ಹಾಡು ಮಾಡಿದ್ದಾರೆ. ಮತ್ತು ಚಿತ್ರಕಥೆನೂ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ನಾನು ದೊಡ್ಡ ಪಿಕ್ಚರಿಗೆ ಏನೇನು ಎಕ್ವಿಪ್ಮೆಂಟ್ ಉಪಯೋಗಿಸ್ತಾರೆ ಅದನ್ನೆಲ್ಲ ಉಪಯೋಗಿಸಿದ್ದಾರೆ. ನನಗೂ ಭಾಳ ಆಸೆ ಆಯಿತು, ಏನು ಸಣ್ಣ ಪಿಕ್ಚರು ಅಂದ್ಕೊಂಡು ನಾನು ನೋಡಿದೆ. ಭಾಳ ಚೆನ್ನಾಗಿ ಎಕ್ವಿಪ್ಮೆಂಟ್ನ ಭಾಳ ಚೆನ್ನಾಗಿ ಉಪಯೋಗಿಸ್ಕೊಂಡಿದ್ದಾರೆ. ದೊಡ್ಡ ಪಿಕ್ಚರಲ್ಲಿ ಉಪಯೋಗಿಸ್ತಕ್ಕಂಥ ಟ್ರ್ಯಾಲಿ ಅಂತೆ, ಜಾಕ್ ಅಂತೆ ಎಲ್ಲವನ್ನೂ ಉಪಯೋಗಿಸಿದ್ದಾರೆ. ಹಾಗಾಗಿ ನೋಡಿ, ಚಿತ್ರೀಕರಣ ಮಾಡೋದೇ ಎಷ್ಟು ಅದ್ಭುತವಾಗಿರ್ಬೇಕಾದ್ರೆ ಇನ್ನು ಸಿನಿಮಾ ಎಷ್ಟು ಅದ್ಭುತವಾಗಿರ್ಬೋದು ಅಂತ ನೀವೇ ಗಮನಿಸಿ. ನಿಜವಾಗಲೂ ಈ ಚಿತ್ರ ಈಗಿನ ಕಾಲಕ್ಕೆ ಹುಡುಗರಿಗೆ ಒಂದು ಪ್ರತಿಬಿಂಬವಾಗಿರ್ತಕ್ಕಂಥ ಒಂದು ಅದ್ಭುತವಾಗಿ ತಿಳ್ಕೊಳ್ಳೋವಂಥ ಒಂದು ಕತೆ ಇದು. ಈ ಕತೆನ ದಯವಿಟ್ಟು ಎಲ್ಲರೂ ಸದ್ಯದಲ್ಲೇ ರಿಲೀಸ್ ಆಗುತ್ತೆ. ದಯವಿಟ್ಟು ಈ ಚಿತ್ರನ ಎಲ್ಲ ಕನ್ನಡಿಗರು ಥಿಯೇಟ್ರಿಗೆ ಬಂದು ನೋಡಬೇಕು. ಆ ಥಿಯೇಟ್ರಿಗೆ ಬಂದು ನೋಡಿದಾಗಲೇ ಇದರ ಮಹತ್ವ ಏನಂತ ಗೊತ್ತಾಗೋದು. ಆಮೇಲೆ ನನಗೆ ತಿಳಿದಂತಹ ನಮ್ಮ ರಮಾನಂದ್ ಇದರಲ್ಲಿ ತುಂಬ ಒಂದು ಬೇರೆ ಗೆಟಪ್, ಅವರು ಹಾಸ್ಯ ನಟರಾಗಿ ಮಿಂಚಿದ್ದಾರೆ. ಆದರೆ ಈ ಚಿತ್ರದಲ್ಲಿ ಒಂದು ಪಾತ್ರನ ನಾನು ಹೇಳಿ ಪ್ರಯೋಜನ ಇಲ್ಲ, ಅದನ್ನು ನೀವು ನೋಡಲೇಬೇಕು. ಒಟ್ಟಿಗೆ ಅವರ ಜೀವನದಲ್ಲಿ ಇದೊಂದು ತಿರುವಿನ ಚಿತ್ರ ಆಗಬಹುದು ಅಂತ ನನ್ನ ಅನಿಸಿಕೆ. ಯಾಕೆಂದರೆ ಹಾಸ್ಯ ನಟರಿಂದ ಹೊರಗೆ ಬಂದಿದ್ದಾರೆ. ಹಾಸ್ಯ ನಟ ಯಾವಾಗಲೂ ಮಾಡ್ತಾಯಿದ್ರಲ್ಲ, ಅದರಿಂದ ಹೊರಗೆ ಬಂದಿದ್ದಾರೆ. ಅದರಿಂದ ಒಳ್ಳೆಯ ಒಂದು ಪಾತ್ರ ಸಿಕ್ಕಿದೆ, ನೋಡಬೇಕು. ಈ ಪಾತ್ರ ಯಶಸ್ವಿ ಆದರೆ ನಮ್ಮ ರಮಾನಂದನಿಗೆ ಬೇರೆ ಒಂದು ಲೈನೇ ಸಿಕ್ಬಿಡುತ್ತೆ. ಅಷ್ಟೇ ಅಲ್ಲದೆ ಅನೇಕ ಕಲಾವಿದರು ಮಾಡ್ತಿದ್ದಾರೆ ಚಿತ್ರದಲ್ಲಿ. ಎಲ್ಲ ಹೊಸಬ್ರನ್ನ ಇಟ್ಕೊಂಡು ಪಿಕ್ಚರ್ ಮಾಡಿದ್ದಾರೆ. ಹಳಬರು ಎಲ್ಲೋ ಒಂದು 4-5 ಜನ ಇದ್ದರೂ ಪಾತ್ರದ ಹೊಸಬರು ಇಟ್ಕೊಂಡು ಅವ್ರಿಗೊಂದು ಉತ್ತೇಜನ ಕೊಟ್ಕೊಂಡು ಅವರಲ್ಲಿರೋ ಪ್ರತಿಭೆನ ಹೊರಸೂಸೋದಕ್ಕೆ ನಮ್ಮ ಚಿನ್ನಸ್ವಾಮಿ ಯತಿರಾಜವರು ಭಾಳ ಶ್ರಮ ಪಟ್ಟಿದ್ದಾರೆ. ಹಾಗೆ ಹರಿಹರ ವಾಸನಂ ಅವರು ನಿರ್ದೇಶನ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಸಂಗೀತ ಚೆನ್ನಾಗಿದೆ. ನನಗಂತೂ ಚಿತ್ರಕಥೆ ಭಾಳ ಚೆನ್ನಾಗಿಡಿಸ್ತು. ದಯವಿಟ್ಟು ಎಲ್ಲರೂ ಸಹ ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ, ಎಲ್ಲರೂ ಈ ಚಿತ್ರ ರಿಲೀಸ್ ಆದಮೇಲೆ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ. ಈ ಚಿತ್ರನ ಯಶಸ್ವಿಗೊಳಿಸೋದು ನಿಮ್ಮ ಕೈಯಲ್ಲಿದೆ.